ನಮಸ್ಕಾರ ಸ್ನೇಹಿತರೆ, ತಾವೆಲ್ಲರೂ ಈಗಾಗಲೇ 2025 ಒಂದು ಕೆಸೆಟ್ ಎಕ್ಸಾಮನ್ನು ಬರೆದು ಕೆ ಆನ್ಸರ್ಗಳನ್ನು ಈಗ ಆಲ್ರೆಡಿ ನೋಡ್ಕೊಂಡಿದ್ದೀರಿ. ಮತ್ತು ನಿಮ್ಮ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೂಡ ತಾವು ಆಲ್ರೆಡಿ ನೋಡ್ಕೊಂಡಿದ್ದೀರಿ. ಅಂದರೆ ನಿಮ್ಮ ಸ್ಕೋರ್ಗಳು ಎಷ್ಟಾಗಿದೆ ಅನ್ನೋದನ್ನು ನೋಡ್ಕೊಂಡಿದ್ದೀರಿ. ಈಗ ಕಟ್ ಆಫ್ ಎಷ್ಟು ಆಗ್ಬೋದು, ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಕಟ್ ಆಫ್ ಎಷ್ಟು ಆಗ್ಬೋದು ಅನ್ನೋಂಥದ್ದು ಬಹುತೇಕರ ಕುತೂಹಲ ಇರುವಂಥದ್ದು. ನೋಡಿಲಿ, ತಾತ್ಕಾಲಿಕ ಅಂಕಪಟ್ಟಿ ಬಿಟ್ಟ ತಕ್ಷಣವೇ ಫೈನಲ್ ಆಗಿ ರಿಸಲ್ಟ್ ಬಿಡೋದಿಲ್ಲ. ಇದಕ್ಕೂ ಮುಂಚೆ ಇನ್ನೊಂದು ಹಂತ ಇದೆ. ಅದೇನಪ್ಪ ಅಂತಂದರೆ, ಈಗ ಬಿಟ್ಟಿರ್ತಕ್ಕಂಥದ್ದು ತಾತ್ಕಾಲಿಕ ಅಂಕಪಟ್ಟಿ ಮತ್ತು ತಾತ್ಕಾಲಿಕ ಸ್ಕೋರ್ ಲಿಂಕ್. ಇನ್ನೂ ಒಂದು 8 ರಿಂದ 10 ದಿನದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಂತಿಮ ಸ್ಕೋರ್ ಲಿಂಕನ್ನು ಬಿಡ್ತಾರೆ ಮತ್ತು ಅಂತಿಮ ಅಂಕಪಟ್ಟಿಯನ್ನು ಬಿಡ್ತಾರೆ. ಯಾವ ಕಾರಣಕ್ಕೋಸ್ಕರ ಅಂದರೆ, ನೋಡಿಲಿ, ತಾತ್ಕಾಲಿಕ ಅಂಕಪಟ್ಟಿಯನ್ನು ಈಗ ಆಲ್ರೆಡಿ ಬಿಟ್ಟಿದ್ದಾರೆ. ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಗೆ ಯಾರಾದರೂ ಆಕ್ಷೇಪಣೆಗಳನ್ನು ಸಲ್ಲಿಸಿದರೆ ಆ ಆಕ್ಷೇಪಣೆಗಳನ್ನು ಕೆಎದವರು ಪರಿಶೀಲನೆ ಮಾಡ್ತಾರೆ. ಹೀಗೆ ಸಲ್ಲಿಸಲಾದಂಥ ಎಲ್ಲ ಆಕ್ಷೇಪಣೆಗಳನ್ನು ನೋಡಿದಾಗ ಅಲ್ಲಿ ಏನಾದರೂ ಬದಲಾವಣೆ ಆಗಬೇಕಾಗಿತ್ತು ಅಂತಂದರೆ ಆಗ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಯಾವ ಬದಲಾವಣೆ ಇಲ್ಲ ಅಂತಂದರೆ ಆಗ ಅಂತಿಮವಾದಂಥ ಒಂದು ಅಂಕಪಟ್ಟಿಯನ್ನು ಏನು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡ್ತಾರೆ. ಅಂದರೆ ಆ ಒಂದು ಅಂತಿಮ ಸ್ಕೋರ್ ಲಿಂಕನ್ನು ಬಿಟ್ಟು ನಿಮ್ಮ ಒಂದು ಅಂತಿಮ ಅಂಕಪಟ್ಟಿಯನ್ನು ನೋಡ್ಕೊಳ್ರಿ, ಮಾರ್ಕ್ಶೀಟನ್ನು ನೋಡ್ಕೊಳ್ರಿ ಅಂತೇಳಿ ಒಂದು ಲಿಂಕನ್ನು ಬಿಡ್ತಾರೆ. ನಿಮ್ಮ ಒಂದು ಅಂತಿಮವಾದಂಥ ಮಾರ್ಕ್ಶೀಟನ್ನು ನೋಡ್ಕೊಂಡ್ಮೇಲೆ ನಿಮಗೆಷ್ಟು ಸ್ಕೋರ್ ಇರುತ್ತೆ ಅದು ಫೈನಲ್ ಆಗುತ್ತೆ. ಅದಾದ ನಂತರ ಈ ಒಂದು ಕೆಸೆಟ್ 2025 ಅಂತಿಮವಾದಂಥ ಒಂದು ರಿಸಲ್ಟನ್ನು ಬಿಡುವಂಥ ಕೆಲಸವನ್ನು ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಮಾಡ್ತಾರೆ. ಆ ಕಾರಣದಿಂದಾಗಿ ತಾವಿಲ್ಲಿ ನೋಡ್ಬೋದು, 2025 ಕೆಸೆಟ್ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಟ್ಟ ನಂತರ ಕನಿಷ್ಠ 15 ದಿನಗಳ ಕಾಲವನ್ನು ಅವರು ತೆಗೆದುಕೊಳ್ತಾರೆ. ಅಂದರೆ ಈ ಒಂದು ಅಂತಿಮ ಅಂಕಪಟ್ಟಿಯನ್ನು ಬಿಡೋದಕ್ಕೋಸ್ಕರ. ಯಾಕಪ್ಪ ಅಂತಂದರೆ, ಸಲ್ಲಿಸಲಾಗುವಂಥ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಫೈನಲ್ ಆಗಿ ಒಂದು ಮಾರ್ಕ್ಶೀಟ್ ಲಿಂಕನ್ನು ಬಿಡಬೇಕಾಗಿತ್ತಂದರೆ ಕನಿಷ್ಠ ಅವರಿಗೆ ಒಂದು 15 ದಿನ ಟೈಮ್ ಬೇಕಾಗುತ್ತೆ. ಆ ಕಾರಣದಿಂದಾಗಿ 15 ದಿನಗಳ ಸಮಯದ ನಂತರ ಅಂತಿಮ ಒಂದು ಮಾರ್ಕ್ಶೀಟ್ ಮತ್ತು ಲಿಂಕ್ ಬಿಡುಗಡೆ ಆಗುತ್ತೆ. ಬಹುತೇಕ ಇದು ಇದೇ ತಿಂಗಳ ಕೊನೆಗೆ ಬಿಡ್ತಕ್ಕಂಥ ಒಂದು ಸಾಧ್ಯತೆ ಇರುವಂಥದ್ದು. ಅಂದರೆ ನವೆಂಬರ್ ತಿಂಗಳ ಕೊನೆಗೆ ಈ ಒಂದು ಅಂತಿಮ ಸ್ಕೋರ್ ಲಿಂಕನ್ನು ಬಿಡುಗಡೆ ಮಾಡ್ತಾರೆ. ಮತ್ತು ನಿಮ್ಮ ಒಂದು ಸ್ಕೋರನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಫೈನಲ್ ಆಗಿ ಉಳಿದಿರೋಂಥದ್ದೇ ರಿಸಲ್ಟು. ಹಾಗಾಗಿ ಬಹುತೇಕ ನನ್ನ ಒಂದು ಅಂದಾಜಿನ ಪ್ರಕಾರ ಈ ಒಂದು ನವೆಂಬರ್ ಕೊನೆಯ ತಿಂಗಳಿಗೆ ಅಂತಿಮ ಸ್ಕೋರ್ ಲಿಂಕನ್ನು ಬಿಟ್ಟರೆ ಡಿಸೆಂಬರ್ 8-10ರಲ್ಲಿ ಬಹುತೇಕ ಈ ಒಂದು ಕೆಸೆಟ್ ರಿಸಲ್ಟ್ ಬರ್ಬೋದು ಅನ್ನೋಂಥದ್ದು ಒಂದು ನನ್ನ ಕಲ್ಪನೆ ಆಗಿರ್ತಕ್ಕಂಥದ್ದು. ಇದೇನು ಅಧಿಕೃತ ಮಾಹಿತಿ ಅಲ್ಲ, ಬಹುತೇಕ ಈ ರೀತಿ ಆಗ್ಬೋದು. ಹಾಗಾಗಿ ಯಾರೆಲ್ಲ ಕುತೂಹಲದಿಂದ ನಿಮ್ಮ ಒಂದು ಕೆಸೆಟ್ ಕ್ಲಿಯರ್ ಆಗುತ್ತೋ ಇಲ್ಲ ಅಂತೇಳಿ ಕಾಯ್ದುಕೊಳ್ತಿದ್ದೀರಲ್ಲ, ಅವ್ರಿಗೆ ಸಮಾಧಾನಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ಅಂದರೆ ಇನ್ನೂ ರಿಸಲ್ಟ್ ಬರೋಕ್ಕೆ ಎಷ್ಟು ದಿನ ಆಗ್ಬೋದು ಏನು ಅಂತೇಳಿ ಹಲವಾರು ಜನ ತಮ್ಮ ಸ್ಕೋರ್ಗಳನ್ನು ಕಮೆಂಟ್ ಮಾಡ್ತಿರ್ತೀರಿ. ಮತ್ತು ಯಾವಾಗ ರಿಸಲ್ಟ್ ಬರ್ಬೋದು ಅಂತೇಳಿ ವೈಯಕ್ತಿಕವಾಗಿ ಕೂಡ ಕೆಲವರು ಕಾಲ್ ಮಾಡಿ ಕೇಳಿದ್ರಿ. ಆ ಕಾರಣದಿಂದಾಗಿ ಬಹುತೇಕರಿಗೆ ಈ ಸಮಸ್ಯೆ ಇರ್ಬೋದು ಅಂದ್ಕೊಂಡು ನಿಮ್ಮೆಲ್ಲರ ಒಂದು ಸಮಾಧಾನಕ್ಕಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಇದೇ ತಿಂಗಳ ನವೆಂಬರ್ ಕೊನೆಗೆ, ನವೆಂಬರ್ ಕೊನೆಗೆ ಅಂತಿಮವಾದಂಥ ಮಾರ್ಕ್ಶೀಟ್ ಮತ್ತು ಲಿಂಕನ್ನು ಬಿಡುಗಡೆ ಮಾಡಿ ಡಿಸೆಂಬರ್ ಮೊದಲ ವಾರದಲ್ಲಿ ರಿಸಲ್ಟನ್ನು ಬಿಡ್ತಕ್ಕಂಥ ಸಾಧ್ಯತೆ ಇದೆ. ಆ ಕಾರಣದಿಂದಾಗಿ ಇನ್ನೂ ಹೆಚ್ಚು ಕಾಯಬೇಕಾದಂಥ ಪ್ರಸಂಗ ಏನು ಇಲ್ಲ. ಕೇವಲ ಇನ್ನೂ 10 ದಿನದಲ್ಲಿ ಈ ಒಂದು ಅಂಕಪಟ್ಟಿ ಬಿಡುಗಡೆ ಆದರೆ ಆ ಕಡೆ ಒಂದು 8 ರಿಂದ 10 ದಿನಗಳಲ್ಲಿ ರಿಸಲ್ಟ್ ಬರ್ತಕ್ಕಂಥದ್ದು. ಹಾಗಾಗಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ತಮಗೇನಾದರೂ ಸಂದೇಹಗಳಿದ್ದಲ್ಲಿ ಏನಿದು ಅಂತಂದರೆ, ತಮಗಿರ್ತಕ್ಕಂಥ ಯಾವುದೇ ಡೌಟ್ಸ್ ಇರ್ಬೋದು. ಅಂದರೆ ಕೆಸೆಟ್ಗೆ ಸಂಬಂಧಪಟ್ಟಂಥ ನಿಮ್ಮ ಡೌಟ್ಸ್ಗಳನ್ನು ತಾವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಮತ್ತು ನಿಮ್ಮ ಎಲ್ಲ ಡೌಟ್ಗಳಿಗೆ ನಾನು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ತಮಗೆಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ತಾವೆಲ್ಲರೂ ಈಗಾಗಲೇ 2025 ಒಂದು ಕೆಸೆಟ್ ಎಕ್ಸಾಮನ್ನು ಬರೆದು ಕೆ ಆನ್ಸರ್ಗಳನ್ನು ಈಗ ಆಲ್ರೆಡಿ ನೋಡ್ಕೊಂಡಿದ್ದೀರಿ. ಮತ್ತು ನಿಮ್ಮ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೂಡ ತಾವು ಆಲ್ರೆಡಿ ನೋಡ್ಕೊಂಡಿದ್ದೀರಿ. ಅಂದರೆ ನಿಮ್ಮ ಸ್ಕೋರ್ಗಳು ಎಷ್ಟಾಗಿದೆ ಅನ್ನೋದನ್ನು ನೋಡ್ಕೊಂಡಿದ್ದೀರಿ. ಈಗ ಕಟ್ ಆಫ್ ಎಷ್ಟು ಆಗ್ಬೋದು, ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ಕಟ್ ಆಫ್ ಎಷ್ಟು ಆಗ್ಬೋದು ಅನ್ನೋಂಥದ್ದು ಬಹುತೇಕರ ಕುತೂಹಲ ಇರುವಂಥದ್ದು. ನೋಡಿಲಿ, ತಾತ್ಕಾಲಿಕ ಅಂಕಪಟ್ಟಿ ಬಿಟ್ಟ ತಕ್ಷಣವೇ ಫೈನಲ್ ಆಗಿ ರಿಸಲ್ಟ್ ಬಿಡೋದಿಲ್ಲ. ಇದಕ್ಕೂ ಮುಂಚೆ ಇನ್ನೊಂದು ಹಂತ ಇದೆ. ಅದೇನಪ್ಪ ಅಂತಂದರೆ, ಈಗ ಬಿಟ್ಟಿರ್ತಕ್ಕಂಥದ್ದು ತಾತ್ಕಾಲಿಕ ಅಂಕಪಟ್ಟಿ ಮತ್ತು ತಾತ್ಕಾಲಿಕ ಸ್ಕೋರ್ ಲಿಂಕ್. ಇನ್ನೂ ಒಂದು 8 ರಿಂದ 10 ದಿನದಲ್ಲಿ
ಏನು ಮಾಡ್ತಾರಪ್ಪ ಅಂದರೆ ಅಂತಿಮ ಸ್ಕೋರ್ ಲಿಂಕನ್ನು ಬಿಡ್ತಾರೆ ಮತ್ತು ಅಂತಿಮ ಅಂಕಪಟ್ಟಿಯನ್ನು ಬಿಡ್ತಾರೆ. ಯಾವ ಕಾರಣಕ್ಕೋಸ್ಕರ ಅಂದರೆ ನೋಡಿಲಿ, ತಾತ್ಕಾಲಿಕ ಅಂಕಪಟ್ಟಿಯನ್ನು ಈಗ ಆಲ್ರೆಡಿ ಬಿಟ್ಟಿದ್ದಾರೆ. ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಗೆ ಯಾರಾದರೂ ಆಕ್ಷೇಪಣೆಗಳನ್ನು ಸಲ್ಲಿಸಿದರೆ ಆ ಆಕ್ಷೇಪಣೆಗಳನ್ನು KAದವರು ಪರಿಶೀಲನೆ ಮಾಡ್ತಾರೆ. ಹೀಗೆ ಸಲ್ಲಿಸಲಾದಂಥ ಎಲ್ಲ ಆಕ್ಷೇಪಣೆಗಳನ್ನು ನೋಡಿದಾಗ ಅಲ್ಲಿ ಏನಾದರೂ ಬದಲಾವಣೆ ಆಗಬೇಕಾಗಿತ್ತು ಅಂತಂದರೆ ಆಗ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಒಂದು ವೇಳೆ ಯಾವ ಬದಲಾವಣೆ ಇಲ್ಲ ಅಂತಂದರೆ ಆಗ ಅಂತಿಮವಾದಂಥ ಒಂದು ಅಂಕಪಟ್ಟಿಯನ್ನು ಏನು ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡ್ತಾರೆ. ಅಂದರೆ ಆ ಒಂದು ಅಂತಿಮ ಸ್ಕೋರ್ ಲಿಂಕನ್ನು ಬಿಟ್ಟು ನಿಮ್ಮ ಒಂದು ಅಂತಿಮ ಅಂಕಪಟ್ಟಿಯನ್ನು ನೋಡ್ಕೊಳ್ರಿ, ಮಾರ್ಕ್ಶೀಟನ್ನು ನೋಡ್ಕೊಳ್ರಿ ಅಂತೇಳಿ ಒಂದು ಲಿಂಕನ್ನು ಬಿಡ್ತಾರೆ. ನಿಮ್ಮ ಒಂದು ಅಂತಿಮವಾದಂಥ ಮಾರ್ಕ್ಶೀಟನ್ನು ನೋಡ್ಕೊಂಡ್ಮೇಲೆ ನಿಮಗೆಷ್ಟು ಸ್ಕೋರ್ ಇರುತ್ತೆ ಅದು ಫೈನಲ್ ಆಗುತ್ತೆ. ಅದಾದ ನಂತರ ಈ ಒಂದು ಕೆಸೆಟ್ 2025ರ ಅಂತಿಮವಾದಂಥ ಒಂದು ರಿಸಲ್ಟನ್ನು ಬಿಡುವಂಥ ಕೆಲಸವನ್ನು ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಮಾಡ್ತಾರೆ. ಆ ಕಾರಣದಿಂದಾಗಿ ತಾವಿಲ್ಲಿ ನೋಡ್ಬೋದು 2025ರ ಕೆಸೆಟ್ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಬಿಟ್ಟ ನಂತರ ಕನಿಷ್ಠ 15 ದಿನಗಳ ಕಾಲವನ್ನು ಅವರು ತೆಗೆದುಕೊಳ್ತಾರೆ. ಅಂದರೆ ಈ ಒಂದು ಅಂತಿಮ ಅಂಕಪಟ್ಟಿಯನ್ನು ಬಿಡೋದಕ್ಕೋಸ್ಕರ. ಯಾಕಪ್ಪ ಅಂತಂದರೆ ಸಲ್ಲಿಸಲಾಗುವಂಥ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಫೈನಲ್ ಆಗಿ ಒಂದು ಮಾರ್ಕ್ಶೀಟ್ ಲಿಂಕನ್ನು ಬಿಡಬೇಕಾಗಿತ್ತಂದರೆ ಕನಿಷ್ಠ ಅವರಿಗೆ ಒಂದು 15 ದಿನ ಟೈಮ್ ಬೇಕಾಗುತ್ತೆ. ಆ ಕಾರಣದಿಂದಾಗಿ 15 ದಿನಗಳ ಸಮಯದ ನಂತರ ಅಂತಿಮ ಒಂದು ಮಾರ್ಕ್ಶೀಟ್ ಮತ್ತು ಲಿಂಕ್ ಬಿಡುಗಡೆ ಆಗುತ್ತೆ. ಬಹುತೇಕ ಇದು ಇದೇ ತಿಂಗಳ ಕೊನೆಗೆ ಬಿಡ್ತಕ್ಕಂಥ ಒಂದು ಸಾಧ್ಯತೆ ಇರುವಂಥದ್ದು. ಅಂದರೆ ನವೆಂಬರ್ ತಿಂಗಳ ಕೊನೆಗೆ ಈ ಒಂದು ಅಂತಿಮ ಸ್ಕೋರ್ ಲಿಂಕನ್ನು ಬಿಡುಗಡೆ ಮಾಡ್ತಾರೆ. ಮತ್ತು ನಿಮ್ಮ ಒಂದು ಸ್ಕೋರನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಫೈನಲ್ ಆಗಿ ಉಳಿದಿರೋಂಥದ್ದೇ ರಿಸಲ್ಟು. ಹಾಗಾಗಿ ಬಹುತೇಕ ನನ್ನ ಒಂದು ಅಂದಾಜಿನ ಪ್ರಕಾರ ಈ ಒಂದು ನವೆಂಬರ್ ಕೊನೆಯ ತಿಂಗಳಿಗೆ ಅಂತಿಮ ಸ್ಕೋರ್ ಲಿಂಕನ್ನು ಬಿಟ್ಟರೆ ಡಿಸೆಂಬರ್ 8-10ರಲ್ಲಿ ಬಹುತೇಕ ಈ ಒಂದು ಕೆಸೆಟ್ ರಿಸಲ್ಟ್ ಬರ್ಬೋದು ಅನ್ನೋಂಥದ್ದು ಒಂದು ನನ್ನ ಕಲ್ಪನೆ ಆಗಿರ್ತಕ್ಕಂಥದ್ದು. ಇದೇನು ಅಧಿಕೃತ ಮಾಹಿತಿ ಅಲ್ಲ, ಬಹುತೇಕ ಈ ರೀತಿ ಆಗ್ಬೋದು. ಹಾಗಾಗಿ ಯಾರೆಲ್ಲ ಕುತೂಹಲದಿಂದ ನಿಮ್ಮ ಒಂದು ಕೆಸೆಟ್ ಕ್ಲಿಯರ್ ಆಗುತ್ತೋ ಇಲ್ಲ ಅಂತೇಳಿ ಕಾಯ್ದುಕೊಳ್ತಿದ್ದೀರಲ್ಲ ಅವ್ರಿಗೆ ಸಮಾಧಾನಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ಅಂದರೆ ಇನ್ನೂ ರಿಸಲ್ಟ್ ಬರೋಕ್ಕೆ ಎಷ್ಟು ದಿನ ಆಗ್ಬೋದು ಏನು ಅಂತೇಳಿ ಹಲವಾರು ಜನ ತಮ್ಮ ಸ್ಕೋರ್ಗಳನ್ನು ಕಮೆಂಟ್ ಮಾಡ್ತಿರ್ತೀರಿ. ಮತ್ತು ಯಾವಾಗ ರಿಸಲ್ಟ್ ಬರ್ಬೋದು ಅಂತೇಳಿ ವೈಯಕ್ತಿಕವಾಗಿ ಕೂಡ ಕೆಲವರು ಕಾಲ್ ಮಾಡಿ ಕೇಳಿದ್ರಿ. ಆ ಕಾರಣದಿಂದಾಗಿ ಬಹುತೇಕರಿಗೆ ಈ ಸಮಸ್ಯೆ ಇರ್ಬೋದು ಅಂದ್ಕೊಂಡು ನಿಮ್ಮೆಲ್ಲರ ಒಂದು ಸಮಾಧಾನಕ್ಕಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಇದೇ ತಿಂಗಳ ನವೆಂಬರ್ ಕೊನೆಗೆ, ನವೆಂಬರ್ ಕೊನೆಗೆ ಅಂತಿಮವಾದಂಥ ಮಾರ್ಕ್ಶೀಟ್ ಮತ್ತು ಲಿಂಕನ್ನು ಬಿಡುಗಡೆ ಮಾಡಿ ಡಿಸೆಂಬರ್ ಮೊದಲ ವಾರದಲ್ಲಿ ರಿಸಲ್ಟನ್ನು ಬಿಡ್ತಕ್ಕಂಥ ಸಾಧ್ಯತೆ ಇದೆ. ಆ ಕಾರಣದಿಂದಾಗಿ ಇನ್ನೂ ಹೆಚ್ಚು ಕಾಯಬೇಕಾದಂಥ ಪ್ರಸಂಗ ಏನು ಇಲ್ಲ. ಕೇವಲ ಇನ್ನು 10 ದಿನದಲ್ಲಿ ಈ ಒಂದು ಅಂಕಪಟ್ಟಿ ಬಿಡುಗಡೆ ಆದರೆ ಆ ಕಡೆ ಒಂದು 8ರಿಂದ 10 ದಿನಗಳಲ್ಲಿ ರಿಸಲ್ಟ್ ಬರ್ತಕ್ಕಂಥದ್ದು. ಹಾಗಾಗಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ತಮಗೇನಾದರೂ ಸಂದೇಹಗಳಿದ್ದಲ್ಲಿ ಏನಿದು ಅಂತಂದರೆ ತಮಗಿರ್ತಕ್ಕಂಥ ಯಾವುದೇ ಡೌಟ್ಸ್ ಇರ್ಬೋದು. ಅಂದರೆ ಕೆಸೆಟ್ಗೆ ಸಂಬಂಧಪಟ್ಟಂಥ ನಿಮ್ಮ ಡೌಟ್ಸ್ಗಳನ್ನು ತಾವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಮತ್ತು ನಿಮ್ಮ ಎಲ್ಲ ಡೌಟ್ಗಳಿಗೆ ನಾನು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ತಮಗೆಲ್ರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.